ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಕ್ಕಳ ಸುರಕ್ಷತೆಗೆ ದೃಢೀಕರಣ ಪ್ರಮಾಣ ಕಡ್ಡಾಯ ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿದೆ. ಹೊಸ ಆದೇಶಕ್ಕೆ ಖಾಸಗಿ ಶಾಲಾ ಒಕ್ಕೂಟ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಸುರಕ್ಷತೆಗೆ ದೃಢೀಕರಣ ಪ್ರಮಾಣ ಕಡ್ಡಾಯ ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿದೆ. ಈ ಹೊಸ ಆದೇಶಕ್ಕೆ ಖಾಸಗಿ ಶಾಲಾ ಒಕ್ಕೂಟದಿಂದ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ನಾವು ಡಾಕ್ಟರ್ ಎಕ್ಸ್ಪರ್ಟ್ ಅಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅಂದ್ರೆ ನಾವು ಡಾಕ್ಟರ್ ಎಕ್ಸ್ಪರ್ಟ್ ಅಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲೈಂಗಿಕ ಸುರಕ್ಷತೆ ಹೇಗೆ ನೀಡಬೇಕೆಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ದೃಢೀಕರಣ ಪತ್ರ ಕೊಡುವುದಕ್ಕೂ ಕೂಡ ಆಗೋದಿಲ್ಲ. ಮಕ್ಕಳನ್ನ ಜಡ್ಜ್ ಮಾಡಿ ಹೇಗೆ ನಾವು ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ದೃಢೀಕರಣ ಪತ್ರವನ್ನ ಕೊಡಕ್ಕೆ ಸಾಧ್ಯನೂ ಆಗಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದೊಂದು ಮಕ್ಕಳು ಒಂದೊಂದು ರೀತಿಯ ಭಾವನೆಗಳನ್ನ ಹೊಂದಿರ್ತಾರೆ, ಒಂದೊಂದು ರೀತಿಯಲ್ಲಿ ಇರ್ತಾರೆ. 5 ಬೆರಳು ಕೂಡ ಸಮವಾಗಿರೋಲ್ಲ. ಅವ್ರನ್ನೆಲ್ಲ ನಾವು ಯಾವ ರೀತಿ ಅವ್ರನ್ನ ಜಡ್ಜ್ ಮಾಡೋದು ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರನ್ನ ಜಡ್ಜ್ ಮಾಡಿ ನಾವು ಹೇಗೆ ಸರ್ಟಿಫಿಕೇಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇದು ಯಾವ ಲೆಕ್ಕದಲ್ಲಿ ಆದೇಶ ಮಾಡದಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನಮ್ಗಳಿಗೆ ಗೊತ್ತಾಗ್ತಾ ಇಲ್ಲ ಅಂತ ತಿಳಿಸಿದ್ದಾರೆ. ಹೀಗಾಗಿ ಶಾಲಾ ಶಿಕ್ಷಣ ಇಲಾಖೆ ಪುನರ್ ಪರಿಶೀಲನೆಯನ್ನ ಮಾಡಬೇಕಾಗಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಮಕ್ಕಳ ಸುರಕ್ಷತೆಗೆ ದೃಢೀಕರಣ ಪ್ರಮಾಣ ಕಡ್ಡಾಯ ಅಂತ ಹೇಳಿ ಈಗಾಗಲೇ ಒಂದು ಆದೇಶವನ್ನ ಹೊರಡಿಸಲಾಗಿತ್ತು. ಆ ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಶಾಲಾ ಒಕ್ಕೂಟದಿಂದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಡಾಕ್ಟರ್ ಎಕ್ಸ್ಪರ್ಟ್ ಅಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಲೈಂಗಿಕ ಸುರಕ್ಷತೆಯ ಹೇಗೆ ನೀಡಬೇಕು, ನಾವ್ಯಾವ ರೀತಿ ನೀಡಬೇಕಾಗುತ್ತೆ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ದೃಢೀಕರಣ ಪತ್ರ ಕೊಡುವುದಕ್ಕೆ ನಮ್ಮ ಕೈಲೂ ಕೂಡ ಸಾಧ್ಯ ಆಗಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಕೆಲವೊಂದಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿ ಸುತ್ತೋಲೆಯನ್ನ ಕೂಡ ಹೊರಡಿಸಲಾಗಿದೆ. ಆ ಸುತ್ತೋಲೆಯನ್ನ ನೀಡಿ ಈ ರೀತಿ ಆದ್ರೆ ನಾವು ಯಾವ ರೀತಿ ಮಾಡಬೇಕಾಗುತ್ತೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಫಿಸಿಕಲ್ ಸೇಫ್ಟಿ ದಟ್ ಇನ್ಕ್ಲೂಡ್ಸ್ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಕೆಲವೊಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇದು ಕಡ್ಡಾಯವಾಗಿ ನೀವು ಪ್ರಮಾಣ ಪತ್ರವನ್ನ ನೀಡಬೇಕಾಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಆ ಆದೇಶಕ್ಕೆ ಇದೀಗ ಖಾಸಗಿ ಶಾಲಾ ಒಕ್ಕೂಟದಿಂದ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂತದ್ದು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಉಲ್ಲೇಖ 5ರ ನಿಯಮ 5A ಮತ್ತು ನಿಯಮ 7ರ ಶೆಡ್ಯೂಲ್ನಲ್ಲಿ ತಿಳಿಸಿರುವಂತೆ ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಕೆಳಕಂಡ ವಿಷಯಗಳಿಗೆ ಅಂದರೆ ಕೆಲವೊಂದಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಿ ಈ ಕೆಳಕಂಡ ವಿಷಯಗಳಿಗೆ ನಿಗದಿಪಡಿಸಲಾದ ಮಾನದಂಡಗಳನ್ನು ನೀವು ಪೂರೈಸಲೇಬೇಕು ಹಾಗೂ ಉಲ್ಲೇಖ 8ರ ಸುತ್ತೋಲೆಯಂತೆ ಪ್ರಮಾಣ ಪತ್ರವನ್ನ ಪಡೆಯತಕ್ಕದ್ದು ಅಂತ ಹೇಳಿ ಕೆಲವೊಂದಷ್ಟು ಅಂಶಗಳನ್ನ ಇಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ಆ ವಿಚಾರಕ್ಕೆ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ದೃಢೀಕರಣ ಪತ್ರದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಖಾಸಗಿ ಶಾಲಾ ಒಕ್ಕೂಟದಿಂದ ವಿರೋಧ ಯಾಕೆ ಭವ್ಯ? ತೇಜಸ್ವಿನಿ, ಸದ್ಯ ಖಾಸಗಿ ಶಾಲಾ ಒಕ್ಕೂಟ ಹಾಗೇನೆ ಪೋಷಕರು ಇದಕ್ಕೊಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯಿಂದ ಈ ರೀತಿಯಾದಂತಹ ಎಡವಟ್ಟ ಆದೇಶ ಕೂಡ ಹೊರ ಬಂದಿರುವಂತದ್ದು. ಮಕ್ಕಳ ಸುರಕ್ಷತೆಗೆ ದೃಢೀಕರಣ ಪ್ರಮಾಣ ಪತ್ರವನ್ನ ಕೇಳಿರುವಂತದ್ದು. ಅದರಲ್ಲಿ ಪರ್ಸನಲ್ ಅಂಡ್ ಸೆಕ್ಷುವಲ್ ಸೇಫ್ಟಿ ಹಾಗೂ ಎಮೋಷನಲ್ ಸೇಫ್ಟಿ ಬಗ್ಗೆ ದೃಢೀಕರಣ ಪತ್ರ ನೀಡಬೇಕಂತ ಶಾಲಾ ಶಿಕ್ಷಣ ಇಲಾಖೆ ಆದೇಶದಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸೊ ಇದಕ್ಕೆ ಸದ್ಯ ಖಾಸಗಿ ಶಾಲಾ ಒಕ್ಕೂಟ ಆಕ್ರೋಶ ವ್ಯಕ್ತಪಡಿಸಿದೆ. ಯಾಕಂದ್ರೆ ನಾವು ಡಾಕ್ಟರ್ಗಳೆಲ್ಲ ಎಕ್ಸ್ಪರ್ಟ್ಗಳೆಲ್ಲ ಹೇಗೆ ದೃಢೀಕರಣ ಕೊಡ್ಬೇಕು, ಒಂದು ಮಗುನ ಯಾವ ರೀತಿ ಟ್ರೀಟ್ ಮಾಡ್ಬೇಕಂದ್ರೆ ಹೊಸ ಶಾಲಾ ನಿಯಮ ನೋಡಿದಾಗ ಶೋ ಎಮೋಷನಲ್ ಸರ್ಟಿಫಿಕೇಟ್ ಕಡ್ಡಾಯಗೊಳಿಸಿದ್ದಾರೆ. ಖಾಸಗಿ ಶಾಲೆಯವರು ಮಕ್ಕಳ ಎಮೋಷನಲ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಇದು ಮಕ್ಕಳ ಬಳಿ ಇವರು ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಸ್ಕೂಲಲ್ಲಿ ಯಾವ ರೀತಿ ಆಗ್ತಾ ಇರ್ತಾನೆ, ಯಾವ ರೀತಿ ಪಾಠವನ್ನ ಕೇಳ್ತಾನೆ ಅನ್ನೋದನ್ನ ಶಿಕ್ಷಕರು ಅಬ್ಸರ್ವ್ ಮಾಡ್ಬೇಕು. ಅದನ್ನ ಬಿಟ್ಟು ಇವರು ಎಮೋಷನಲ್ ಸರ್ಟಿಫಿಕೇಟ್, ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಿ ಅಂದ್ರೆ ಅದು ತಪ್ಪದೆ. ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ಬೋದು, ಯಾಕಂದ್ರೆ ಏನಾದ್ರೂ ವೈದ್ಯರ ಬಳಿ ತೆರಳಿ ಮಗು ಹೇಗಿದೆ ಆರೋಗ್ಯದ ಬಗ್ಗೆ ಕೊಡ್ಬೋದು. ಅದೇ ಎಮೋಷನಲ್ ರೀತಿ ಯಾವ ರೀತಿ ಸರ್ಟಿಫಿಕೇಟ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರಶ್ನೆ ಕೂಡ ವ್ಯಕ್ತವಾಗಿರುವಂತದ್ದು. ಹೀಗಾಗಿ ಶಾಲಾ ಶಿಕ್ಷಣ ಇಲಾಖೆ ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕಂತ ಈಗಾಗಲೇ ಆಕ್ರೋಶ ವ್ಯಕ್ತವಾಗ್ತದೆ. ಅಷ್ಟು ಮಾತ್ರವಲ್ಲದೆ ಮಕ್ಕಳ ತಂದೆ ತಾಯಿ
ದೃಢೀಕರಣ ಪತ್ರವನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ತಮ್ಮ ಮಗು ಯಾವ ರೀತಿ ಫಿಟ್ ಅಂಡ್ ಫೈನ್ ಇದೆ ಅಂತ ಮಕ್ಕಳ ಬಗ್ಗೆ ಪೋಷಕರಿಗೆ ಗೊತ್ತಾಗುತ್ತೆ. ಅಂದ್ರೆ ಒಬ್ಬ ಮಗುವನ್ನ ಅನುಮಾನ ರೀತಿಯಲ್ಲಿ ನೋಡಿದ್ರೆ ಆ ಮಗು ಮಾನಸಿಕ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಮಗುವಿನಲ್ಲಿ ನ್ಯೂನತೆ ಇದೆಯಾ ಅಂತ ಪೋಷಕರು ಡೌಟ್ಫುಲ್ ಆಗಿ ಈಗಾಗಲೇ ಖಾಸಗಿ ಹಾಸ್ಪಿಟಲ್ಗಳು ಲೂಟೋದ್ರಲ್ಲಿ ಈಗಾಗಲೇ ಎಕ್ಸ್ಪರ್ಟ್ ಆಗಿರುವಂತದ್ದು. ಸೊ ಒಂದಲ್ಲ ಒಂದು ರೀಸನ್ ಕೊಟ್ಟು ಮಗುವಿಗೆ ನ್ಯೂನತೆ ಇದೆ ಅಂದಾಗ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಕೂಡ ಇರುತ್ತೆ. ತೇಜಸ್ವಿನಿ, ಓಕೆ, ಧನ್ಯವಾದ ಭವ್ಯ ಸುನಿಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಶೇಷವಾಗಿ ಸೋಶೋ ಎಮೋಷನಲ್ ಒಂದು ದೃಢೀಕರಣ ಪತ್ರ ಅದರ ಪೂರಕವಾಗಿ ಮತ್ತು ಸೈಬರ್ ಸೆಕ್ಯುರಿಟಿಯನ್ನ ಕೇಳಿದ್ದಾರೆ. ಒಂದು ಹಂತದಲ್ಲಿ ಸರಿ ಇದ್ರೂ ಕೂಡ ಕೆಲ ಅಂಶಗಳಲ್ಲಿ ಗೊಂದಲ ಇದೆ. ಯಾರು ಕೊಡೋದು, ಮಕ್ಕಳ ಮಾನಸಿಕ ಮತ್ತೆ ಇತರೆ ಒತ್ತಡಗಳು ಅವರಿಗೆ ಯಾವ ಯಾವ ಸಂದರ್ಭದಲ್ಲಿ ಎಲ್ಲ ಆಗುತ್ತೆ. ಪಾಲಕ ಪೋಷಕರೇ ಇವತ್ತು ಅವರ ಹಂತದಲ್ಲಿ ದೃಢೀಕರಣ ಕೊಡಕ್ಕಾಗದೇ ಇರುವಂತ ಪರಿಸ್ಥಿತಿಗಳಿದ್ದಾಗ ಅದನ್ನ ನಮ್ಮ ಮುಖಾಂತರ ಕೊಟ್ಟು ಎಷ್ಟು ಸಮಂಜಸ ಮತ್ತೆ ಅದು ಎಲ್ಲಿ ತೊಂದರೆಗೆ ನಾಳೆ ಅಕಸ್ಮಾತ್ ಆಗಿ ಮಕ್ಕಳು ಯಾವುದೇ ಒಂದು ಪ್ರಕರಣಗಳಲ್ಲಿ ಭಾಗಿಯಾದಾಗಲೂ ಕೂಡ ಅದು ಶಾಲೆಗೂ ನೇರವಾಗಿ ಕಾರಣಭೂತರಾಗಬಹುದು. ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಗೊಂದಲ ಇದೆ. ಹಾಗಾಗಿ ಇದರ ಬಗ್ಗೆ ನಮಗೂ ಸ್ವಲ್ಪ ಅಸಮಾಧಾನ ಇದೆ. ಇನ್ನೊಂದಷ್ಟು ಸ್ಪಷ್ಟೀಕರಣ ಬೇಕು ಅನ್ನತಕ್ಕಂಥ ಅಭಿಪ್ರಾಯ ನಮ್ದು. ಶಿಕ್ಷಣ ಇಲಾಖೆ ಹೊಸ ಶಾಲೆ ಅನುಮತಿ ನೀಡಬೇಕಾದ್ರೆ ವಿಶೇಷವಾಗಿ ಸೋಶೋ ಎಮೋಷನಲ್ ಒಂದು ದೃಢೀಕರಣ ಪತ್ರ ಅದರ ಪೂರಕವಾಗಿ ಮತ್ತು ಸೈಬರ್ ಸೆಕ್ಯುರಿಟಿಯನ್ನ ಕೇಳಿದ್ದಾರೆ. ಒಂದು ಹಂತದಲ್ಲಿ ಸರಿ ಇದ್ರೂ ಕೂಡ